ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನ ಪತಂಜಲಿಂ ಪ್ರಾಂಜಲಿರಾನಾಥೋಸ್ಮಿ ಅಂತ ಹೇಳಿ. ಈಗಾಗಲೇ ಯೋಗದ ಮಹತ್ವ ಏನು ಅನ್ನೋದನ್ನ ಹಿಂದಿನಿಂದಲೂ ನಾವು ಗಮನಿಸಿಕೊಂಡು ಬಂದಿದ್ದೇವೆ. ಯೋಗ ಯಾಕೆ ಬೇಕು, ಯೋಗದಿಂದ ನಮ್ಮ ದೈಹಿಕ ಮಾನಸಿಕ ಆರೋಗ್ಯವನ್ನ ಜೊತೆಗೆ ಸಮತೋಲನವನ್ನ ಇಟ್ಟುಕೊಳ್ಳುವಂತಹ ನಿಟ್ಟಿನಲ್ಲಿ ಯೋಗ ಭಾರತದಲ್ಲಿ ಹಲವು ಶತಮಾನಗಳಿಂದಲೂ ಕೂಡ ಆಚರಿಸಿಕೊಂಡು ಬರ್ತಾ ಇರುವಂತಹ ಒಂದು ನಮ್ಮ ಸಂಸ್ಕೃತಿ ಪದ್ಧತಿ. ಹಾಗಾದ್ರೆ ಯೋಗದ ಮಹತ್ವ ಏನು, ಯೋಗ ಯಾವ ಕಾರಣಕ್ಕಾಗಿ ಮಾಡಬೇಕು, ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕಿರುವಂತಹ ಈ ಸಂದರ್ಭದಲ್ಲಿ ಯೋಗದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ನಾನು ಅತಿಥಿಗಳನ್ನು ವೆಲ್ಕಮ್ ಮಾಡ್ತಾ ಹೋಗ್ತೀನಿ. ರಾಷ್ಟ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯರ ಸಂಘದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೆಯೇ ಯೋಗ ಸಂಶೋಧಕರು ಆಗಿರುವಂತಹ ಡಾಕ್ಟರ್ ನವೀನ್ ವಿಶ್ವೇಶ್ವರಯ್ಯ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ, ಶುಭೋದಯ. ನಮಸ್ತೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಸರ್. ತಮಗೂ ಕೂಡ, ತಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸೇರಿದ ಹಾಗೂ ಆಚರಿಸ್ತಿರುವಂಥ ಪ್ರತಿಯೊಬ್ಬ ಯೋಗಪಟಿಗೂ ಕೂಡ 11ನೇ ಯೋಗ ದಿನದ ಶುಭಾಶಯ. ಎಸ್ ಸರ್, ಇಂತಹ ಸಂದರ್ಭದಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಕೇಳಬೇಕು. ಯಾಕಂದರೆ ನಾವು ಎಷ್ಟೋ ವರ್ಷಗಳಿಂದ ಯೋಗವನ್ನು ಮಾಡ್ಕೊಂಡು ಬಂದಿದ್ವಿ, ನಮ್ಮದೇ ಆದರೂ ಕೂಡ ನಾವೊಂದು ಅದಕ್ಕೆ ನಮ್ಮದೇ ಆದಂತಹ ಒಂದು ಕ್ರೆಡಿಟನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ 11 ವರ್ಷಗಳಿಂದ ಇಡೀ ವಿಶ್ವಕ್ಕೆ ನಾವು ಯೋಗದ ಒಂದು ಗುರು ನಾವು ಅನ್ನೋದನ್ನು ಹೇಳ್ತಾ ಇದ್ದೇವೆ, ಅಂದರೆ ಅದನ್ನು ಕೂಡ ಒಪ್ಪಿಕೊಂಡಿದೆ ವಿಶ್ವ. ಇಂತಹ ಸಂದರ್ಭದಲ್ಲಿ ಸರ್, ಈ ಸಲದ ಥೀಮ್ ಬಗ್ಗೆ ಜೊತೆಗೆ ಯೋಗ ದಿನಾಚರಣೆಯ ಬಗ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಿ? ಈ ನೀವೇ ಹೇಳಿದಾಗೆ ಈಗ 10 ವರ್ಷ ಕಳೆದು ಇದು 11ನೇ ವರ್ಷದ ಸಂಭ್ರಮ. ಈ 10 ವರ್ಷದಲ್ಲಿ ನಾವು ಮೊದಲು ನೆನೆಸ್ಕೊಳ್ಳೋ ಹಾಗೆ ಡಿಸೆಂಬರ್ 11, 2014ರಲ್ಲಿ 193 ದೇಶಗಳು ಇದಕ್ಕೆ ಮತ ಹಾಕಿ, ಅದರಲ್ಲಿ 173 ದೇಶಗಳು ನಾವು ಭಾರತದ ಜೊತೆಗೆ ಸಹಭಾಗಿಗಳಾಗಿದ್ದೇವೆ ಇದಕ್ಕೆ. ಅಂದರೆ ಯೋಗ ವಾಸ್ ನಾಟ್ ಪ್ರೆಸೆಂಟೆಡ್ ಓನ್ಲಿ ಬೈ ಇಂಡಿಯಾ. ಭಾರತ ಮಾತ್ರ ಅಲ್ಲ, 273 ದೇಶ ನಮಗೂ ಕೂಡ ನಾವು ಇದಕ್ಕೆ ಸ್ಪಾನ್ಸರರ್, ನಾವು ಇದನ್ನು ಬೇಕು ಅಂತ ಕೇಳ್ತಾ ಇದ್ದೇವೆ ಅಂತ UN ಕೇಳಿದ್ದು ಬಹುಶಃ ಯಾವುದೇ ರೆಸೊಲ್ಯೂಷನ್ಗೆ ಇದೇ ಮೊದಲು. ಹಾಗಾಗಿ ಮೊದಲನೇ ದಿವಸದಿಂದ ಇದು ದೇಶಗಳನ್ನು, ಮನಸ್ಸುಗಳನ್ನು, ಜನರನ್ನು, ಎಲ್ಲ ಬ್ಯಾರಿಯರ್ಸ್, ಅಡಚಣೆಗಳನ್ನು ಮೀರಿ ಒಂದುಗೂಡಿಸಿದಂಥ ಸಂದರ್ಭ ಅದು. ಅವತ್ತಿಂದ ಇವತ್ತಿನವರೆಗೆ 10 ವರ್ಷಗಳಲ್ಲಿ ಹಲವಾರು ದಾಖಲೆಗಳನ್ನು ಆಯುಷ್ ಮಂತ್ರಾಲಯ, ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ, ಇನ್ನಿತರೆ ಸರ್ಕಾರಗಳು ಮಾಡ್ತಾ ಬಂದಿದ್ದಾವೆ. ಆದರೆ ಇದರಲ್ಲಿ ನಾವು ಈ 10 ವರ್ಷದಲ್ಲಿ ನಾವು ಸಾಧಿಸಿದ್ದೇನಂತಂದರೆ, ಇವತ್ತು ಯೋಗ ಅನ್ನೋ ಒಂದು ಪ್ರಕ್ರಿಯೆ ಮನೆ ಮನೆಯ ಮಾತಾಗಿದೆ. ಎಲ್ಲ ದೇಶದ ಎಲ್ಲ ಭಾಗಗಳು, ಎಲ್ಲ ಜನಾಂಗಗಳು, ಎಲ್ಲ ವಯಸ್ಸಿನ ಎಲ್ಲ ಚಟುವಟಿಕೆಗೆ ಪೂರಕವಾಗಿ ಯೋಗ ಬೇಕು ಅನ್ನೋದನ್ನು ಜನ ತಮ್ಮ ಸ್ವಂತ ಅನುಭವದಿಂದ ಅನುಭವಿಸ್ಕೊಂಡಿದ್ದಾರೆ. ಹಾಗಾಗಿ ಪ್ರತಿ ವರ್ಷ ಈ ಸಾವಿರಾರು ಜನ, ಲಕ್ಷಾಂತರ ಜನ ಯೋಗ ಮಾಡೋದ್ರಿಂದ ಇದು ಒಟ್ಟುಗೂಡಿಸ್ತಾ ಬರ್ತಾ ಇದೆ. ಈಗ ನಮ್ಮಲ್ಲೊಂದು ಸರ್ವೆ ಆಗಿದೆ. ಈ ಸರ್ವೆ ಪ್ರಕಾರ 40 ಕೋಟಿ ಜನ ಭಾರತದಲ್ಲಿ ಪ್ರತಿ ದಿವಸ ಯೋಗವನ್ನು ತಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಇದು ಬಹುಶಃ 4 ರಿಂದ 8 ಅಥವಾ 6 ಕೋಟಿ ಇತ್ತು ಅಂತ ಅನುಮಾನ 2014ರಲ್ಲಿ. ಅದು ಇವತ್ತು 10 ಪಟ್ಟು ಜಾಸ್ತಿ ಆಗಿದೆ. ಅಂದರೆ ಮಧ್ಯ ವಯಸ್ಸಿನ ಭಾರತೀಯರ ಅರ್ಧದಷ್ಟು ಜನ ಇವತ್ತು ಯೋಗ ಮಾಡ್ತಾ ಇದ್ದಾರೆ ಅಂದರೆ ಅದು ಬಹಳ ದೊಡ್ಡ ವಿಚಾರ. ಎರಡನೇದು, ಬಹಳಷ್ಟು ಅನುಮಾನಗಳು, ಅಡಚಣೆಗಳು ಅಂತ ಹೇಳಿದ್ರು, ಅನುಮಾನಗಳು ಬಹಳಷ್ಟು ಜನಗಿತ್ತು. ಬೇರೆ ಧರ್ಮದವರಿಗೆ, ಬೇರೆ ಜನಾಂಗದವರಿಗೆ, ಬಹಳ ಹಿಂದಿನ ಕೆಲವು ಮೂಢನಂಬಿಕೆಗಳು, ಹೆಣ್ಮಕ್ಳು ಯೋಗ ಮಾಡಬಾರ್ದು ಅಥವಾ ವೇದಾಂತ ತಿಳ್ಕೊಳ್ಬಾರ್ದು, ಈ ರೀತಿಯ ಬಹಳ ಹಳೆಯ ನಂಬಿಕೆಗಳು, ಬ್ಯಾರಿಯರ್ಗಳು, ಅಡಚಣೆಗಳನ್ನೆಲ್ಲ ಮೀರಿ ಇವತ್ತು ಎಲ್ಲ ಧರ್ಮದವರು, ಎಲ್ಲ ಜನಾಂಗದವರು, ಎಲ್ಲ ವಯಸ್ಸಿನವರು, ಎಲ್ಲ ಚಟುವಟಿಕೆಗೆ ಬೇಕಾಗುವಂಥ ಒಂದು ಅವಶ್ಯಕತೆಯನ್ನು ಯೋಗದಲ್ಲಿ ಕಂಡುಕೊಂಡಿದ್ದಾರೆ. ಒರಿಜಿನಲ್ ಎಟರ್ನಲ್ ಥೀಮ್ ಅಂದರೆ ಸದಾಕಾಲ ಇರುವಂಥ ಯೋಗ ಡೇ ಥೀಮ್ ಯೋಗ ಫಾರ್ ಪೀಸ್ ಆ್ಯಂಡ್ ಹಾರ್ಮನಿ, ಶಾಂತಿ ಮತ್ತು ಸಾಮರಸ್ಯ. ಬಹುಶಃ ಇವತ್ತು ಪ್ರಪಂಚದಲ್ಲಿ ಈ ಹಿಂದಿನ ಎಲ್ಲ ಸಮಯಕ್ಕಿಂತ ಇವಾಗ ಸಾಮರಸ್ಯ ಮತ್ತು ಶಾಂತಿ ಅವಶ್ಯಕತೆ ಇದೆ. ಈಗ ನಾವು ಮಾತಾಡ್ತಿದ್ದ ಹಾಗೆ 4 ಕಡೆ ಯುದ್ಧ ನಡೀತಾ ಇದೆ. ಹಾಗಿದ್ದರೂ ಕೂಡ ಈ ನಮ್ಮ ಭಾರತದ ಮುಂದಾಳತ್ವದಲ್ಲಿ ಶಾಂತಿ ಮತ್ತು ಸಾಮರಸ್ಯದ ಒಂದು ನೇತೃತ್ವವನ್ನು ಪ್ರಧಾನಿ ನರೇಂದ್ರ ಮೋದಿಯವರು 10 ವರ್ಷಗಳು ಕೂಡ ತಮ್ಮದೇ ಆದ
ಶೈಲಿಯಲ್ಲಿ ಈ ಕುಂಭ ಈ ಸಲ 11ನೇ ಯೋಗ ಆಚರಣೆಯನ್ನು ಯೋಗ ಮಹಾಕುಂಭ್ ಅಂತ ಕರೀತಾ ಇದ್ದಾರೆ. 10 ವರ್ಷ ಕಳೆದಿದ್ದರಿಂದ 10 ಬೇರೆ ಬೇರೆ ಭಿನ್ನ ಕಾರ್ಯಕ್ರಮಗಳನ್ನು ಈಗಾಗಲೇ ಕಳೆದ 3 ತಿಂಗಳಿಂದ ಆಯುಷ್ ಮಂತ್ರಾಲಯ ಭಾರತ ಸರ್ಕಾರದಿಂದ ಆಚರಣೆ ಆಗಿದೆ. ಇದು 10ನೇ ಕಾರ್ಯಕ್ರಮ ಇವತ್ತು ಯೋಗ ಮಹಾಕುಂಭ. ಆ 9 ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಾ ನಾವು ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ.